ಗುಮ್ಮುಲ್ ನಿರ್ದೇಶಕರಿಂದ ಅನರ್ಹ ಅಂತ ಒಂದು ಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ ಅವ್ರಿಗೆ. ಕಾನೂನಿಗಿಂತ ಇಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಅದಕ್ಕೆ ಗೌರವ ಎಲ್ಲರಿಗೂ ಸಲ್ಲಿಸಲೇಬೇಕು. ಅದನ್ನ ಏನ್ ಬೇಸರದ ಸಂಗತಿ ಅಂತಂದ್ರೆ, ಇವರೊಬ್ಬ ವೃತ್ತಿಯಲ್ಲಿ ವಕೀಲರು, ಇವರು ಕಾನೂನು ಬಗ್ಗೆ ಎಲ್ಲ ಅರಿವಿದೆ, ಎಲ್ಲ ಮೂಲೆ ಎಲ್ಲ ವಿಷಯನೂ ಓದಿದರವರು, ಎಲ್ಲ ಪ್ರತಿಯೊಂದು ವಿಷಯ ಗೊತ್ತು ಇವ್ರಿಗೆ. ಸರ್ಕಾರಿ ಕಚೇರಿಗೆ ಒಂದು ಹೋಗಿ ದಾಂಧಲೆ ಮಾಡಿ ಅಲ್ಲೇ ಮಾಡಿರೋದನ್ನ ನಾವು ಖಂಡಿಸ್ತಾ ಇದೀರಿ. ಇಲ್ಲಿ ಯಾರೂ ಅಷ್ಟೇ ಅವ್ರನ್ನ ಒಂದು ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳಿದ್ರು, ನಾವು ಪ್ರಭಾವಿಗಳು ಅಂತ. ಪ್ರಭಾವಿಗಳು ಇಲ್ಲಿ ಯಾರು ಇಲ್ಲ. ಇಲ್ಲಿ ನಮ್ಗೆ ಏನಾನ ಇದ್ರೆ ಕಾಂಗ್ರೆಸ್ ಪಾರ್ಟಿ ಒಂದು ಪ್ರಭಾವಿ, ನಮಗೆ ನಮ್ಮ ನಾಯಕರಾದ ಕೇಶವರಾಜನ ಮಾತ್ರ ನಮ್ಗಲ್ಲಿ ಗುರುಸ್ತಾ ಇರೋದು. ಯಾರೇ ಕಷ್ಟ ಆಗಲಿ ಸುಖ ಆಗಲಿ ಬಂದ್ರು ಸ್ಪಂದಿಸ್ತಾರೆ. ಅವ್ರ ಥರ ನಾವು ದಾಂಧಲೆ ಮಾಡಿ ಯಾರಿಗೇ ಆಗಲಿ ಭಯ ಅಂತ ಕಾರ್ಯಕ್ರಮಗಳು ಯಾವುದು ಮಾಡ್ತಾ ಇಲ್ಲ. ನಾವಲ್ಲಿ ಯಾರಿಗೂ ಇಲ್ಲಿ ಭಯ ಬೀಳಂತ ಅವಶ್ಯಕತೆ ನಾವಿಲ್ಲ. ನಾವು ಕೇಳ್ತಿರೋದು ಒಂದೇ ಕ್ವಶನ್, ನೀವೊಬ್ಬರು ನಿರ್ದೇಶಕರಾಗಿ ಅನರ್ಹ ಒಂದು ಗೊತ್ತಾದ ಮೇಲೂ ನೀವು ಕಾನೂನು ಮೂಲಕ ಹೋರಾಟ ಮಾಡಬೇಕಾಗಿತ್ತು. ಏಕಾಏಕಿ ಆಫೀಸಲ್ಲಿ ಹೋಗಿ ದಾಂಧಲೆ ಮಾಡೋಂಥ ಅವಶ್ಯಕತೆ ನಿಮ್ಗೆ ಇರಲಿಲ್ಲ. ಯಾರು ನಿಮ್ಗೆ ಕೊಟ್ಟಿದ್ದಾರೆ ರೈಟ್ಸ್ನ? ನಿಮ್ಮಿಂದ ಯಾರನ್ನ ಪ್ರಭಾವಿಗಳು ಇದ್ದಾರಾ? ಯಾರನ್ನ ಇದ್ರೆ ಬೇಕಾದ್ರೆ ನಮ್ಗೆ ಒಂದು ಮತ್ತೆ ಮುಂದೆ ಬಂದು ಮೀಡಿಯಾ ಮುಂದೆ ಹೇಳಿ ಅವರು ಯಾರು ಪ್ರಭಾವಿಗಳಿದ್ದಾರೆ, ನಿಮ್ಗೆ ಯಾರು ಹೊಡೆಯಕ್ಕೆ ಹೇಳಿದ್ರು, ಯಾರು ರೈಟ್ಸ್ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಅಂತ. ನಿನ್ನೆ ಮಾತಾಡ್ತಾ ಹೇಳ್ತಾರೆ, ಪ್ರಭಾವಿ ನಾಯಕರಿಗೆ ಅಸ್ಥಿರತೆ ಕಾಡ್ತಾ ಇದೆ ಕಾಂಗ್ರೆಸ್ ಅವರ ಅವ್ರ ಪಕ್ಷದವರ. ಅದು ಅವ್ರನ್ನೇ ಕೇಳ್ಬೇಕು ನಾವು ಕ್ವಶನ್. ಅದನ್ನ ಅವ್ರಿಗೆ ಬಂದು ಮೀಡಿಯಾದಲ್ಲಿ ಪ್ರಭಾವಿ ಅಂತ ಹೇಳಿದ್ಮೇಲೆ ಅವ್ರು ಯಾರ ಹೆಸರು ಅಂತ ಹೇಳ್ಬೇಕಲ್ಲ. ಅದನ್ನ ನಮ್ ಕೇಳಿದ್ರೆ ನಾವಂತೂ ಹೇಳ್ತೀವಿ ಸೀರಿಯಸ್ ಆಗಿ, ಯಾರು ಪ್ರಭಾವಿಗಳು ನಮ್ಗೊಂದು ಗೊತ್ತಿಲ್ಲ ಅಂತ ಹೇಳ್ತೀರಿ. ನಾವ್ ಯಾರಿಗೂ ಪ್ರಭಾವಿಗಳು ಭಯನೂ ಬೀಳ್ತಾ ಇಲ್ಲ, ನಾವ್ ಯಾರಿಗೂ ನಾವು ತಲೆನೂ ಕೆಡಿಸ್ಕೊಂತಿಲ್ಲ. ನಮ್ದೇನ್ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಏನಂದ್ರೆ ದೀನ ದಲಿತರನ್ನ ಕಾಪಾಡಬೇಕು, ಈ ತರ ಯಾವ್ದನ ಅದರ ರಕ್ಷಣೆ ಕೊಡಬೇಕು ಅಂತ ಮಾಡ್ತಾ ಇದ್ದೀರಿ ಅಷ್ಟೇ. ನಾವು ಗುಮ್ಮುಲ್ ನಿರ್ದೇಶಕರಿಂದ ಅನರ್ಹ ಅಂತ ಒಂದು ಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ ಅವ್ರಿಗೆ. ಕಾನೂನಿಗಿಂತ ಇಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಅದಕ್ಕೆ ಗೌರವ ಎಲ್ಲರಿಗೂ ಸಲ್ಲಿಸಲೇಬೇಕು. ಅದನ್ನ ಏನ್ ಬೇಸರದ ಸಂಗತಿ ಅಂತಂದ್ರೆ, ಇವರೊಬ್ಬ ವೃತ್ತಿಯಲ್ಲಿ ವಕೀಲರು, ಇವರು ಕಾನೂನು ಬಗ್ಗೆ ಎಲ್ಲ ಅರಿವಿದೆ, ಎಲ್ಲ ಮೂಲೆ ಎಲ್ಲ ವಿಷಯನೂ ಓದಿದರವರು, ಎಲ್ಲ ಪ್ರತಿಯೊಂದು ವಿಷಯ ಗೊತ್ತು ಇವ್ರಿಗೆ. ಸರ್ಕಾರಿ ಕಚೇರಿಗೆ ಒಂದು ಹೋಗಿ ದಾಂಧಲೆ ಮಾಡಿ ಅಲ್ಲೇ ಮಾಡಿರೋದನ್ನ ನಾವು ಖಂಡಿಸ್ತಾ ಇದೀರಿ. ಇಲ್ಲಿ ಯಾರೂ ಅಷ್ಟೇ ಅವ್ರನ್ನ ಒಂದು ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳಿದ್ರು, ನಾವು ಪ್ರಭಾವಿಗಳು ಅಂತ. ಪ್ರಭಾವಿಗಳು ಇಲ್ಲಿ ಯಾರು ಇಲ್ಲ. ಇಲ್ಲಿ ನಮ್ಗೆ ಏನಾನ ಇದ್ರೆ ಕಾಂಗ್ರೆಸ್ ಪಾರ್ಟಿ ಒಂದು ಪ್ರಭಾವಿ, ನಮಗೆ ನಮ್ಮ ನಾಯಕರಾದ ಕೇಶವರಾಜನ ಮಾತ್ರ ನಮ್ಗಲ್ಲಿ ಗುರುಸ್ತಾ ಇರೋದು. ಯಾರೇ ಕಷ್ಟ ಆಗಲಿ ಸುಖ ಆಗಲಿ ಬಂದ್ರು ಸ್ಪಂದಿಸ್ತಾರೆ. ಅವ್ರ ಥರ ನಾವು ದಾಂಧಲೆ ಮಾಡಿ ಯಾರಿಗೇ ಆಗಲಿ ಭಯ ಅಂತ ಕಾರ್ಯಕ್ರಮಗಳು ಯಾವುದು ಮಾಡ್ತಾ ಇಲ್ಲ. ನಾವಲ್ಲಿ ಯಾರಿಗೂ ಇಲ್ಲಿ ಭಯ ಬೀಳಂತ ಅವಶ್ಯಕತೆ ನಾವಿಲ್ಲ. ನಾವು ಕೇಳ್ತಿರೋದು ಒಂದೇ ಕ್ವಶನ್, ನೀವೊಬ್ಬರು ನಿರ್ದೇಶಕರಾಗಿ ಅನರ್ಹ ಒಂದು ಗೊತ್ತಾದ ಮೇಲೂ ನೀವು ಕಾನೂನು ಮೂಲಕ ಹೋರಾಟ ಮಾಡಬೇಕಾಗಿತ್ತು. ಏಕಾಏಕಿ ಆಫೀಸಲ್ಲಿ ಹೋಗಿ ದಾಂಧಲೆ ಮಾಡೋಂಥ ಅವಶ್ಯಕತೆ ನಿಮ್ಗೆ ಇರಲಿಲ್ಲ. ಯಾರು ನಿಮ್ಗೆ ಕೊಟ್ಟಿದ್ದಾರೆ ರೈಟ್ಸ್ನ? ನಿಮ್ಮಿಂದ ಯಾರನ್ನ ಪ್ರಭಾವಿಗಳು ಇದ್ದಾರಾ? ಯಾರನ್ನ ಇದ್ರೆ ಬೇಕಾದ್ರೆ ನಮ್ಗೆ ಒಂದು ಮತ್ತೆ ಮುಂದೆ ಬಂದು ಮೀಡಿಯಾ ಮುಂದೆ ಹೇಳಿ ಅವರು ಯಾರು ಪ್ರಭಾವಿಗಳಿದ್ದಾರೆ, ನಿಮ್ಗೆ ಯಾರು ಹೊಡೆಯಕ್ಕೆ ಹೇಳಿದ್ರು, ಯಾರು ರೈಟ್ಸ್ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಅಂತ. ನಿನ್ನೆ ಮಾತಾಡ್ತಾ ಹೇಳ್ತಾರೆ, ಪ್ರಭಾವಿ ನಾಯಕರಿಗೆ ಅಸ್ಥಿರತೆ ಕಾಡ್ತಾ ಇದೆ ಕಾಂಗ್ರೆಸ್ ಅವರ ಅವ್ರ ಪಕ್ಷದವರ. ಅದು ಅವ್ರನ್ನೇ ಕೇಳ್ಬೇಕು ನಾವು ಕ್ವಶನ್. ಅದನ್ನ ಅವ್ರಿಗೆ ಬಂದು ಮೀಡಿಯಾದಲ್ಲಿ ಪ್ರಭಾವಿ ಅಂತ ಹೇಳಿದ್ಮೇಲೆ ಅವ್ರು ಯಾರ ಹೆಸರು ಅಂತ ಹೇಳ್ಬೇಕಲ್ಲ. ಅದನ್ನ ನಮ್ ಕೇಳಿದ್ರೆ ನಾವಂತೂ ಹೇಳ್ತೀವಿ ಸೀರಿಯಸ್ ಆಗಿ, ಯಾರು ಪ್ರಭಾವಿಗಳು ನಮ್ಗೊಂದು ಗೊತ್ತಿಲ್ಲ ಅಂತ ಹೇಳ್ತೀರಿ. ನಾವ್ ಯಾರಿಗೂ ಪ್ರಭಾವಿಗಳು ಭಯನೂ ಬೀಳ್ತಾ ಇಲ್ಲ, ನಾವ್ ಯಾರಿಗೂ ನಾವು ತಲೆನೂ ಕೆಡಿಸ್ಕೊಂತಿಲ್ಲ. ನಮ್ದೇನ್ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಏನಂದ್ರೆ ದೀನ ದಲಿತರನ್ನ ಕಾಪಾಡಬೇಕು, ಈ ತರ ಯಾವ್ದನ ಅದರ ರಕ್ಷಣೆ ಕೊಡಬೇಕು ಅಂತ ಮಾಡ್ತಾ ಇದೀರಿ ಅಷ್ಟೇ ನಾವು.